ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಫಸ್ಟ್ ನಾನ್ ವೆಜ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗಬೇಕು, ಹಾಗಾಗಿ ಶಿಲ್ಪಕ್ಕ ಅಂತ ಹೇಳಿ ನೀವು ವ್ಲಾಗ್ಸಲ್ಲಿ ಹಲ್ವಾ ಟೈಮ್ ನೋಡಿರ್ಬೋದು. ಅವರು ಒಂದು ವೀಕಿಂದ ಕೂಗ್ತಾನೆ ಇದ್ದರು. ಅವ್ರ ಮಗನ ಸ್ಕೂಲಲ್ಲಿ ಎಕ್ಸಿಬಿಷನ್ ಇದೆ, ಬರ್ರಿ ಟಿಕೆಟ್ ಇದೆ, ಹೋಗಿ ಬರೋಣ ಅಂತ ಹೇಳಿ. ಸೊ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಹೋಗಿ ಬರೋಣ ಇವತ್ತಿಂಗೂ ಸಂಡೇ ಅಲ್ವಾ ಅಂತ ಹೇಳಿ ಬನ್ನಿ ಅಂತ ಇದ್ದರು. ಅವರು ಬೇಗ ಬರ್ತೀನಿ ಬನ್ನಿ ನೀವು ಕೂಡ ಅಂತ ಹೇಳಿದ್ರು. ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಬೇಗ ನಾನ್ ವೆಜ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಪಲಾವ್ ಮಾಡಿ ಚಿಕನ್ ರೆಡ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನ್ ಕೂಡ. ಯಾವುದೇ ಒಂದು ನಾನ್ ವೆಜ್ ಆಗಲಿ, ಸಾಂಬಾರಿಗೆ ಆಗಲಿ, ಕರಿಗೆ ಆಗಲಿ, ಸೊ ಒಂದು ಒಗ್ಗರಣೆ ಕೊಟ್ಟು ರೈಸ್ ಮಾಡ್ಕೊಳ್ಳೋದೇ ಆಗಲಿ, ಆ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನ್ ವೆಜ್ ಜೊತೆ ತಿನ್ನೋಕ್ಕೋಸ್ಕರ. ನಾರ್ಮಲ್ ರೈಸ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು. ಏನಾದರೂ ಒಂದು ಪಲಾವ್ ಥರ ಚಿಕನ್ ಪಲಾವು, ಇಲ್ಲಾಂದರೆ ಎಲ್ಲ ಮಸ್ಟರ್ಡ್ ಸೀಡ್ಸ್ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಇವತ್ತು ನಾನು ಪಲಾವ್ ಮಾಡ್ತಾ ಇರೋದು ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಮನೆಯಲ್ಲಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತೀವಿ ನಾಟಿ ಸ್ಟೈಲಲ್ಲಿ. ಇದು ಒಂಥರ ರೆಸ್ಟೋರೆಂಟಲ್ಲಿ ಮಾಡ್ಕೊಂಡು ಹಾಗೆ ಇರುತ್ತೆ ಸೇಮು. ಎಲ್ಲ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊತಾರೆ ಅಲ್ಲಿ. ಸೊ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ, ಅಷ್ಟೇ ಡಿಫ್ರೆಂಟು. ಪಲಾವ್ ಮಾಡೋಕ್ಕೆ ಏನೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು, ಮತ್ತು ಗ್ರೀನ್ ಚಿಲ್ಲಿ, ಯಾವುದೇ ಒಂದು ಮಸಾಲ ಆ್ಯಡ್ ಮಾಡಲ್ಲ ಖಾರಕ್ಕೆ, ಬರೀ ಗ್ರೀನ್ ಚಿಲ್ಲಿ. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ, ಮತ್ತು ಕ್ಯಾಶು, ಗೋಡಂಬಿ ಎಲ್ಲ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ, ಕ್ಯಾಶು, ಗೋಡಂಬಿ ಮತ್ತು ಸೋಂಪು ಮೂರನ್ನು ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋಬೇಕು. ಸೈಡಲ್ಲಿ ಇಟ್ಕೊಂಡ್ಮೇಲೆ ಈಗ ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಪಲಾವ್ಗೆ ಏನೇನು ಹಾಕ್ತೀವಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಸ್ಟಾರು, ಮುಗ್ಗು ಎಲ್ಲ ಸೇರಿಸ್ಕೋಬೇಕು. ಅದೇ ಸೇಮು ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಎಕ್ಸ್ಟ್ರಾ ನಮಗೆ ಜೀರಿಗೆ, ಕಸೂರಿ ಮೆಥಿ ಇಡಿಸುತ್ತಷ್ಟೇ. ಒಂದೇ ಒಂದು ಚಿಟಿಕೆ ಆಗೋಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಆ್ಯಡ್ ಮಾಡಿಕೊಂಡು ಒಂದೆರಡು ಆನಿಯನ್ ಕಟ್ ಮಾಡಿಕೊಂಡು, ಗ್ರೀನ್ ಚಿಲ್ಲಿ ಹಾಕ್ಕೊಂಡು, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನ, ಯಾಕಂದರೆ ಉಪ್ಪಿಡೀಲಿ ಅಂತ ಹೇಳಿ. ಸ್ವಲ್ಪ ಮೊಸರು, ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದು ಕೂಡ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು, ಮತ್ತು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಪೇಸ್ಟು, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು, ಬಿಸಿ ನೀರು ಹಾಕ್ಕೊಂಡು ಕಾಯಿಸ್ಕೊಂಡು, ಮತ್ತು ರೈಸ್ ಹಾಕ್ಕೊಳ್ಳೋದೆ. 2 ನಿಮಿಷಕ್ಕೆಲ್ಲ ರೈಸ್ ಬೆಂದೋಗುತ್ತೆ, ಯಾಕಂದರೆ ನೆನೆಸಿದ್ನಲ್ಲ, ಒಂದು ಹಾಫ್ ಆನ್ ಅವರೇ ನೆಂದಿದೆ ಚೆನ್ನಾಗಿ. ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಒಂದು 10 ನಿಮಿಷ ಅದನ್ನು ಬಿಟ್ಬಿಡಬೇಕು. ಬೆಂದಾದಮೇಲೆ ಆ ಸ್ಟೀಮ್ ಎಲ್ಲ ಬಿಟ್ಕೊಳ್ಳೋವರೆಗೂ, ಆಮೇಲೆ ರೈಸ್ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮ್ಯಾಶ್ ಆಗದಿದ್ದಂಗೆ ನೋಡ್ಕೋಬೇಕು. ನಿಧಾನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೇಳೋದಂಗೆ ಮರ್ತೋದೆ, ಪುದೀನ ಕೊತ್ತಂಬರಿ ಸೊಪ್ಪನ್ನ ಡೈರೆಕ್ಟಾಗಿ ಪಲಾವ್ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಾಗ ಚಿಕನ್ನು ಕೂಡ ಮಿಕ್ಸ್ ಮಾಡಿ ಇಡ್ಬೋದು. ಒಂದು ಹಾಫ್ ಆನ್ ಅವರೆಲ್ಲ ಸೂಪರಾಗಿ ಪಲಾವ್ ರೆಡಿ ಆಗಿಬಿಡುತ್ತೆ. ಆರಾಮಾಗಿ ತಿನ್ಕೋಬೋದು. ಓನ್ಲಿ ಚಿಕನ್ ಕರಿನೇ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಯಾವಾಗಲೂ ಒಂದೇ ಟೇಸ್ಟ್ ಇರುತ್ತೆ. ಸೊ ನಾವೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಏನೇ ಒಂದು ಕರಿ ಮಾಡಬೇಕು, ಚಿಕನ್ ಕರಿ ಇಲ್ಲ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೆ 1.5 ಅವರ್ ಆದರೂ ಟೈಮ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ನನಗೆ ಸಂಡೇ ಜಾಸ್ತಿ ಸ್ವಲ್ಪ ಟೈಮ್ ತೊಗೊಂಬಿಡುತ್ತೆ. ಬೆಳಗ್ಗೆ ಹೊತ್ತಲೇನು ಟಿಫನ್ ಮಾಡೋಕ್ಕೋಗಲ್ಲ, ಏನೋ ಒಂದು ಬ್ರೆಡ್ ಆಮ್ಲೆಟೋ ಇಲ್ಲಾಂದರೆ ಸಿಂಪಲ್ಲಾಗಿರೋ ಬ್ರೇಕ್ಫಾಸ್ಟೇ ಮಾಡ್ಕೊತೀನಿ ಬೇಗ ಆಗಬೇಕು ಅಂತ ಹೇಳಿ. ಯಾಕಂದರೆ ಎದ್ದೇಳೋದು ಕೂಡ ತುಂಬ ಲೇಟ್ ಅಲ್ಲ ಸಂಡೇ, ಹಾಗಾಗಿ. ಮತ್ತು ಇನ್ನೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳಕ್ಕೆ ಹೋದರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನ್ ವೆಜ್ಜು ಮಾಡ್ತಾಯಿರ್ತೀನಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗೆ ತಿನ್ಕೊತೀವಿ ನಾವು. ಟೈಮ್ ಜಾಸ್ತಿ ಆಯಿತು, ಒಂದು 12:30 ಆಲ್ಮೋಸ್ಟ್ ಆಗ್ತಾ ಬಂತು. ನಾನ್ ವೆಜ್ ಎಲ್ಲ ತಿಂದಾಗ ಸ್ವಲ್ಪ ಹೊತ್ತು ರೆಸ್ಟ್ ಬೇಕಾಗುತ್ತಲ್ಲ, ನಮಗೂ ಸಿಕ್ಕೋದು ಒಂದೇ ದಿನ. ಹಾಗಾಗಿ ಸ್ವಲ್ಪ ಹೊರಡೋಷ್ಟರಲ್ಲಿ ಆಲ್ಮೋಸ್ಟು 5 o'clock ಆಗೋಯಿತು. ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ 6 o'clock ಆಯಿತು. ಸೊ ಇನ್ನೂ ಬೆಳಿಗ್ಗೆ ಇತ್ತು ನಾವು ಹೋದಾಗ. ನಿಜವಾಗ್ಲೂ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಲಿಲ್ಲ. ಏನೋ ನಾರ್ಮಲಾಗಿ ಎಕ್ಸಿಬಿಷನ್ ಇರುತ್ತೆ,
ಅದು ಇದು ಇಟ್ಟಿರ್ತಾರೆ ಏನಾದರೂ ನೋಡೋಕ್ಕೆ ಅಂತ ಅಂದ್ಕೊಂಡು ಹೋಗಿದ್ದು. ಎಷ್ಟು ಚೆನ್ನಾಗಿತ್ತಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು ಎಕ್ಸಿಬಿಷನ್ನು. ನನ್ನ ಲೈಫಲ್ಲಿ ಫಸ್ಟು ಇಷ್ಟು ಚೆನ್ನಾಗಿರೋ ಎಕ್ಸಿಬಿಷನ್ ನೋಡಿರೋದು ನಾನು. ಸೊ ಇನ್ನಿಲ್ಲ ಅಂದರೆ ಎಲ್ಲ ಸಣ್ಣ ಪುಟ್ಟ ಏನಾದರೂ ಐಟಮ್ಸ್ ಇಟ್ಟಿರ್ತಾರಲ್ಲ ಡಿಫ್ರೆಂಟಾಗಿ, ಇಲ್ಲ ಏನಾದರೂ ಸ್ಪೆಷಲ್ ಐಟಮ್ಸು, ಅದನ್ನು ನೋಡಿದ್ದೀನಿ ಅಷ್ಟೇ. ಬಟ್ ಇಷ್ಟು ದೊಡ್ಡದಾಗಿ ಇಷ್ಟು ದೊಡ್ಡ ಗ್ರೌಂಡಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಆ ಸೌಂಡಿಗೆ ಇವತ್ತು 3 ದಿನ ಇರುತ್ತಂತೆ ಇದು. ನಾವು ಹೋಗಿದ್ದು ಲಾಸ್ಟ್ ಡೇ, ಮ್ಯೂಸಿಕ್ ಡೇ ಅಂದರೆ ಮ್ಯೂಸಿಕ್ ಫಂಕ್ಷನ್ಗೆ ಹೋಗಿದ್ವಿ. ಬಟ್ ಎಲ್ಲ ಇಟ್ಟಿರ್ತಾರೆ. ಸ್ಪೆಷಲ್ ಅಂದರೆ ಮ್ಯೂಸಿಕ್ಕು ಇವತ್ತಿನ ದಿನ ಸ್ಪೆಷಲ್ಲು. ಸೊ ನಮ್ಮ ವೆಲ್ಕಮ್ ಕೂಡ ರೆಡ್ ಕಾರ್ಪೆಟಲ್ಲಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಅಲ್ಲಿ ಒಳಗಡೆ ಹೋಗ್ತಾಯಿದ್ರೆ ತುಂಬ ಚೆನ್ನಾಗಿತ್ತು. ಆ ವೆಲ್ಕಮ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ಅದನ್ನು ಫೀಲ್ ಮಾಡಿದೆ. ದೊಡ್ಡ ದೊಡ್ಡ ಲೈಟ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ಸೊ ನಾವು ಹೋಗ್ತಾಯಿದ್ರೆ ಏನೋ ಒಂಥರ ಎಲ್ಲೋ ಹೋಗ್ತಾಯಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಮ್ಯೂಸಿಕ್ ಮಾತ್ರ ಫುಲ್ಲು ಸೌಂಡು. ಅಲ್ಲಿರೋ ಜನ ಎಲ್ಲ ಹುಚ್ಚರ ಥರ ಕುಣಿತಾಯಿದ್ರು. ಸಿಕ್ಕಾಪಟ್ಟೆ ಅಲ್ಲೇ ನಿಂತಿರೋ ಥರ ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾಯಿದ್ರು. ಅದೊಂದು ತುಂಬ ಚೆನ್ನಾಗಿತ್ತು. ಮ್ಯೂಸಿಕ್ ಏನಿರುತ್ತೆ ಬಿಡು, ನಾರ್ಮಲಾಗಿ ಮ್ಯೂಸಿಕ್ ಹಾಡು ಹೇಳ್ತಾ ಇರ್ತಾರೆ ಅಂತ ಅಂದ್ಕೊಂಡು ಹೋದೆ. ಬಟ್ ಸಾಂಗ್ಸ್ ಯಾರೂ ಪ್ಲೇ ಮಾಡಿಲ್ಲ, ಬರೀ ಮ್ಯೂಸಿಕ್ ಫಿಲಮಲ್ಲಿ ಮ್ಯೂಸಿಕ್ ತೊಗೊಂಡು ಹಾಡಿದ್ದಷ್ಟೇ. ಸಾಂಗ್ಸ್ ಮಾತ್ರ ಯಾರೂ ಆಡಲಿಲ್ಲ, ಬರೀ ಮ್ಯೂಸಿಕ್ ಪ್ಲೇ ಮಾಡಿದ್ದೆ. ತುಂಬ ಚೆನ್ನಾಗಿ ಆಡಿದ್ರು. ಡಿಫ್ರೆಂಟಾಗಿ ಮ್ಯೂಸಿಕ್ ಪ್ಲೇ ಮಾಡಿದ್ರು. ಓಕೆ, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.